ಹಲೋ ಫ್ರೆಂಡ್ಸ್, ಬಹಳಷ್ಟು ದಿವಸಗಳ ನಂತರ ವ್ಲಾಗನ್ನು ಸ್ಟಾರ್ಟ್ ಮಾಡಾಕತ್ತೀನಿ. ಎಲ್ಲರೂ ಹೆಂಗದಿರಿ? ಎಲ್ಲರಿಗೂ ಕೂಡ ನಮ್ಮ ಸಿರಿ ಚಾನಲ್ಗೆ ಸ್ವಾಗತ. ಸ್ವಲ್ಪ ಸ್ಟಡಿ ಡ್ರಾಪ್ ಆಯಿತು, ಯಾಕಂತಂದ್ರೆ ಸ್ಟಿಚಿಂಗ್ ಕೆಲಸ ಭಾಳಿದ್ದು. ಅದ್ರ ಜೊತೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರೋರಿದ್ದರು ನಮ್ಮ ತವ್ರ ಮನೆಗೆ. ಹೀಗಾಗಿ ಅಲ್ಲಿನೂ ಕೂಡ ಒಂದೆರಡು ದಿವಸ ಸ್ಪೆಂಡ್ ಮಾಡಬೇಕಾಯಿತು. ಅಲ್ಲಿನೂ ಕೂಡ ಹೋಗಿದ್ದೆ. ಅದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ಇನ್ನೂ ಮಾಡಿಲ್ಲ. ಭಾಳ ಡಿಲೇ ಆಗ್ತೈತಿ, ಯಾಕಂದರೆ ಸ್ಟಿಚಿಂಗ್ ಕೆಲಸ ಭಾಳ ಇತ್ತು. ಹೀಗಾಗಿ ವಿಡಿಯೋವನ್ನು ಎಡಿಟ್ ಮಾಡೋಕ್ಕಾಗಿಲ್ಲ. ಎಲ್ಲರೂ ಕೂಡ ಮತ್ತು ನಾಳೆ ನಾನು ನಮ್ಮ ತವ್ರ ಮನೆಗೆ ಹೊಂಟೀನಿ, ಬಾಗೇವಾಡಿಗೆ. ಎಲ್ಲರೂ ಕೂಡ ಹೊಸ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ ವ್ಲಾಗ್ನಲ್ಲಿ. ನಮ್ಮ ತವ್ರ ಮನೆ ಹೆಂಗೈತೆ ಎಲ್ಲ ತೋರಿಸ್ತೀನಿ. ಎಲ್ಲರೂ ಕನೆಕ್ಟ್ ಆಗ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಮತ್ತು ಈಗ ಕೆಲವೊಂದಿಷ್ಟು ದಿವಸದಿಂದ ನನಗೆ ಅಭ್ಯಾಸ ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಇನ್ನೂ ಮೀಸಲಾತಿ ಗಣತಿ ನಡೆದೈತಿ. ಹೀಗಾಗಿ ಯಾವುದೇ ರೀತಿಯಾದಂತಹ ಕಾಲ್ ಫಾರ್ಮ್ ಆಗೋದು ಇನ್ನು ಮುಂದೆ ಹೊಂಟೈತಿ. ಸ್ವಲ್ಪ ಒಂದು 15 ದಿವಸ ಜೂನಲ್ಲಿ ಮತ್ತು ಸ್ಟಡಿ ವ್ಲಾಗ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ. ಆವಾಗ ಮತ್ತು ಸ್ಟಡಿ ಎಲ್ಲರ ಜೊತೆಯಾಗಿ ಸ್ಟಡಿ ಮಾಡೋಣ. ಬಟ್ ಈಗ ಮಾತ್ರ ಡೈಲಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಮತ್ತು ಕೆಲವೊಂದಿಷ್ಟು ಸ್ಟಿಚಿಂಗ್ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ ಅಂತ ಹೇಳಿದ್ನಲ್ಲ, ಅವು ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು, ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಚಾನಲಲ್ಲಿ ಲೇಡೀಸ್ ಕ್ರೇಸ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ನೀವು ನೋಡ್ಬೋದು. ಇವತ್ತು ಡೇಟ್ 17 ಐತಿ. 16ನೇ ತಾರೀಕು ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ. ಇವತ್ತು 17. ಆಲ್ರೆಡಿ ನಾನು ನಮ್ಮ ತವ್ರ ಮನೆಗೆ ಬಾಗೇವಾಡಿಗೆ ಬಂದೀನಿ. ಬಸ್ಸಲ್ಲಿ ಬಂದಿರೋದ್ರಿಂದ ಹೆಚ್ಚೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಸ್ ಸ್ಟ್ಯಾಂಡ್ ತನಕ ಮನೆಯವರು ಬಿಟ್ಟರು. ಅದಾದಮೇಲೆ ಅಲ್ಲಿಂದ ನಾವು ಬಸ್ಸಿಗೆ ಬಂದೀವಿ. ಬರೋ ಅಷ್ಟಿಗೆ ಫುಲ್ ಸುಸ್ತಾಗಿತ್ತು. ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಳ್ಳೋ ಅಷ್ಟಿಗೆ ರಾತ್ರಿ ಆಗೇ ಬಿಟ್ಟಿತ್ತು. ಹೀಗಾಗಿ ಯಾವ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲಿಲ್ಲ. ಇದು 17ರ ರಾತ್ರಿ ನಮ್ಮ ಅಪ್ಪಾಜಿ ಜೊತೆ ನಾನು ಹೊರಗಡೆ ಕುಂತಿದ್ವಿ. ನಮ್ಮದಲ್ಲಿ ಸ್ವಲ್ಪ ದೊಡ್ಡ ಫ್ಯಾಮ್ಲಿ ಇರೋದ್ರಿಂದ ಎಲ್ಲರ ಕಡೆ ಹೋಗಿ ಮಾತಾಡಿಸಿ ಬರೋತನ ಫುಲ್ ಟೈಮ್ ಆಗಿಬಿಟ್ಟಿತ್ತು. ಹೆಚ್ಚಿನ ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟ್ 18ನೇ ತಾರೀಕಿಗೆ ಇದು ಕಂಟಿನ್ಯೂ ಆಗೈತಿ. ಇದು ವ್ಲಾಗ ಬೆಳಿಗ್ಗೆ ತಕ್ಷಣ ಫುಲ್ ಹೊರಗಡೆ ಭಾಳ ಚಂದ ಇತ್ತು ನೇಚರ್. ಹೀಗಾಗಿ ಸ್ವಲ್ಪ ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಹೊರಗಿನ ನೇಚರ್ ತೊಗೊಂಡೆ ಇವತ್ತು ಸ್ಟಾರ್ಟ್ ಮಾಡೀನಿ. ಬೆಳಿಗ್ಗೆ 8 ಗಂಟೆ ಆಗಿತ್ತು. ರಾತ್ರಿ ಎಲ್ಲ ಮಳೆ ಆಗಿರೋದ್ರಿಂದ ಹೊರಗಡೆ ಫುಲ್ ಹಚ್ಚ ಹಸಿರಾಗಿತ್ತು. ಇದು ನನ್ನ ತವರು ಮನೆ. ಬಸವನ ಬಾಗೇವಾಡಿ, ಬಿಜಾಪುರ ಡಿಸ್ಟಿಕಲ್ಲಿ ಬರ್ತೈತಿ. ಇದು ಹೊಸ ಮನೆ. ಇನ್ನೂ ಅಗಸಿ ಹತ್ರ ನಮ್ಮದು ಇನ್ನೂ ಹಳೆ ಮನೆ ಇತ್ತು, ಅದನ್ನೆಲ್ಲ ಮಾರೀವಿ. ಇಲ್ಲಿ ಹೊಸ ಮನೆ, ಈ ಕಡೆ ಹೊಸ ಏರಿಯಾ ಒಳಗೆ ಇಷ್ಟರು ಸೆಟ್ಲ್ ಆಗಿಬಿಟ್ಟಾರ. ಒಂದೇ ಕಡೆ ಅದಾವೆ ಇಷ್ಟರು ಮನೆ ಕೂಡ. ಎಲ್ಲರೂ ಮಾತಾಡ್ಕೋತ ಚಹಾ ಕುಡ್ಕೋತ ಕುಂತೀವಿ ನೋಡ್ರಿ ಬೆಳಿಗ್ಗೆ. ಇದಾದಮೇಲೆ ನಮ್ಮ ಚಿಕ್ಕಮ್ಮವ್ರ ಮನೆಗೆ ನಾಷ್ಟಕ್ಕೆ ಹೋಗಿದ್ವಿ. ಇವತ್ತು ನಾಷ್ಟಕ್ಕೆ ಹೇಳಿದರು. ಅದನ್ನು ಕೂಡ ಇಷ್ಟರದ್ದು ಯಾವ್ಯಾವ ಮನೆ ಎಲ್ಲದಾವ ಅಂಥೇಳಿ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ. ಲೈನ್ ಮೇಲೆ ಅದಾವು. ನಮ್ಮ ಅಪ್ಪರು 4 ಮಂದಿ ಅಣ್ಣ ತಮ್ಮರು. ಇಷ್ಟರದ್ದು ಕೂಡ ಲೈನ್ ಮೇಲೆ ಅದಾವು. ನನ್ನ ಸಿಸ್ಟರ್ ಅದಾಳಲ್ಲ ಅಪೂರ್ವ, ಅವ್ರದ್ದು ಮನೆ ಇದು, ಅವ್ರ ತವ್ರ ಮನೆ. ಇವರು ಅವ್ರ ಮಮ್ಮಿ. ನಮ್ಮ ಚಿಕ್ಕಮ್ಮವ್ರ ಬರ್ತಡೇ ಇತ್ತು. ಇವನು ನಮ್ಮ ತಮ್ಮ, ನಮ್ಮ ಕಝಿನ್. ಮತ್ತು ಇವರು ಇನ್ನೊಬ್ಬರು ಚಿಕ್ಕಮ್ಮ, ಲಾಸ್ಟ್ ಸಣ್ಣವ್ರವರು. ಅವರ ಮೊಮ್ಮಗಳೇಕಿ ಆರೋಹಿ ಅಂಥೇಳಿ. ಆರೋಹಿದು ತೊಟ್ಲ ಶಾಸ್ತ್ರ ಇತ್ತು. ಆ ವಿಡಿಯೋ ಮಾಡಿಟ್ಟಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನೋಡೋಣ ಯಾವಾಗ ಎಡಿಟ್ ಮಾಡ್ತೀನಿ ಆವಾಗ ಅಪ್ಲೋಡ್ ಮಾಡ್ತೀನಿ. ಇವರನ್ನಂತೂ ನನ್ನ ಡೈಲಿ ವ್ಲಾಗ್ಗಳಲ್ಲಿ ಆಲ್ಮೋಸ್ಟ್ ನೋಡಿರ್ತೀರಿ. ನಾಷ್ಟಾದಲ್ಲಿ ಸ್ಪೆಷಲ್ ಇಡ್ಲಿ ವಡೆ ಮಾಡಿದರು. ಚಟ್ನಿ, ಸಾಂಬಾರು, ಇಡ್ಲಿ ವಡೆ. ಬರ್ತ್ಡೇ ಸ್ಪೆಷಲು ಆಯಿತು. ಮತ್ತು ನಾವು ಊರಿಂದ ಬಂದಿರೋದ್ರಿಂದ ನಾಷ್ಟಕ್ಕೆ ಕೂಡ ಹೇಳಿದರು. ಜೀವನ ನೆನ್ಸಾಕತ್ತ
ಸಂಜೆ 4:30 ಗಂಟೆಗೆ ನಾವು ಮತ್ತು ರೆಡಿಯಾಗಿ ಎಲ್ಲರೂ ರೆಡಿಯಾಗಿ ಒಂದು ಪ್ಲೇಸಿಗೆ ಹೊಂಟಿದ್ವಿ. ಎಲ್ಲಿ ಅಂತಂದ್ರೆ ನಮ್ಮ ಊರ ಹತ್ರನೇ ಇಂಗಳೇಶ್ವರ ಅಂತೈತಿ. ಬಸವಣ್ಣನವರು ಹುಟ್ಟಿದ ಸ್ಥಳ ಅದು. ಅಲ್ಲಿ ಒಂದು ಗುಡ್ಡದೊಳಗೆ ರೇವಣ ಸಿದ್ದೇಶ್ವರ ದೇವಸ್ಥಾನ ಐತಿ. ಅಲ್ಲಿಗೆ ಎಲ್ಲರೂ ಕೂಡ ರೆಡಿಯಾಗಿ ಹೊಂಟಿದ್ವಿ. ಯಾರಾದರೂ ಈ ಕಡೆ ಬಾಗೇವಾಡಿಗೆ ಅದು ಬಂದ್ರಿ ಅಂತಂದ್ರೆ ಬಾಗೇವಾಡಿಯಲ್ಲಿರುವಂತಹ ಬಸವಣ್ಣನ ದೇವಸ್ಥಾನ ಮತ್ತು ಸ್ಮಾರಕ ಐತಿ, ಅದನ್ನು ಕೂಡ ನೋಡ್ಕೊಂಡು ಹೋಗ್ರಿ. ಅದೇ ರೀತಿಯಾಗಿ ಇಂಗಳೇಶ್ವರ ಬರ್ತೈತಿ. ನಮ್ಮ ಊರಿಂದ ಬಾಗೇವಾಡಿಯಿಂದ ಒಂದು 10 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ಇಲ್ಲ. ನಿಮ್ಮದು ಸ್ವಂತ ವೆಹಿಕಲ್ ಇತ್ತಂದ್ರೆ ಒಂದು 5 ನಿಮಿಷದಲ್ಲಿ ರೀಚ್ ಆಗ್ಬೋದು. ಬೈ ಬಸ್ ಅಂತಂದ್ರೆ ಒಂದು 15 ಮಿನಿಟ್ಸ್ ತೊಗೋತೈತಿ. ಇಂಗಳೇಶ್ವರಕ್ಕೆ ಹೋಗೋ ದಾರಿಯಲ್ಲಿ ಬಾಗೇವಾಡಿ ಮತ್ತು ಇಂಗಳೇಶ್ವರಕ್ಕೆ ಹೋಗೋದು ಮಧ್ಯದಲ್ಲಿ ಬರ್ತೈತಿ. ಸ್ವಲ್ಪ ಇಂಗಳೇಶ್ವರಕ್ಕೆ ಸಮೀಪ ಆಗ್ತೈತಿ. ಇಂಗಳೇಶ್ವರ ಗುಡ್ಡ ಅಂಥೇಳಿ ಸ್ವಲ್ಪ ಗುಡ್ಡದ ಮೇಲೆ ಐತಿ ದೇವಸ್ಥಾನ. ಭಾಳ ಎತ್ತರ ಏನಿಲ್ಲ, ಸ್ವಲ್ಪ ಜಾಸ್ತಿ ಇಲ್ಲ. ಬಾಗೇವಾಡಿಯಿಂದ 7-8 ನಿಮಿಷದಲ್ಲಿ ನೀವು ರೀಚ್ ಆಗ್ತೀರಿ. ವಿಡಿಯೋ ಮಾಡಬೇಕಲ್ಲ ಅಕ್ಷರ, ಈಗ ಒಂಚೂರು ವಿಡಿಯೋ ಮಾಡಿ. ಬರ್ರಿ ಹಂಗೆ ಬರ್ರಿ. चलो रे चलो हम जा रहे हैं इंग्लेश्वर गुड्ड को. ಅದಕ್ಕೆ ವಿಡಿಯೋ ಎಲ್ಲಿ ಕಮಲಿ ತಂಗಿ ಮಮಲಿ ಎಲ್ಲದ ಯಾನ ಏ ಇದು ಮಿಯಾವ್ ಕಾಬಶ್ ಹೋಯ್ತದು. मेरा भैया चड्डी में आया है. आई है अम्मा. इधर एरद नहीं है, इधर जा. ಚಲೋ ಇರ್ತಾವ ಅಕ್ಕ ತಿನ್ನು. ಹುಂಚಿಕಾಯಿ ಮಾಡತ್ತೀನಿ. ಹಂಗೆ ಪೂರ ತಿನ್ಬೇಕಾ? ಗುರುಗಳು ಪ್ರವಚನ ಹೇಳಕತ್ತಾರ.
ವಿಡಿಯೋ ಮಾಡಕ್ಕೆ ಫೋಟೋಶೂಟ್ ಮಾಡ್ಕೋತೀರಿ ಅಂತಂದ್ರೆ ಒಂದು ಒಳ್ಳೆ ಪ್ಲೇಸ್ ಅನ್ಕೋರಿ, ಭಾಳ ಚಂದ ಐತಿ. ಈ ಮದುವೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕೂಡ ಇಲ್ಲಿ ಮಾಡ್ಕೋಬೋದು, ಅಷ್ಟು ಚಂದ ಐತಿ. ಮತ್ತು ಸುತ್ತಲೂ ಕೂಡ ಗ್ರೀನ್ರಿ ಇರೋದ್ರಿಂದ ಪ್ಲೇಸ್ ಭಾಳ ಚಂದ ಐತಿ. ನಾವು ಬರೋದೇ ಲೇಟಾಗಿ ಬಂದಿರೋದ್ರಿಂದ ಏನೂ ತಂದಿರಲಿಲ್ಲ ತಿನ್ನೋಕ್ಕಾದ್ರು. ಒಂದು ವೇಳೆ ನೀವು ಮಧ್ಯಾಹ್ನ 1 ಗಂಟೆಗೆ ಅದು ಬರ್ತೀನಿ ಅಂತಂದರೆ ಊಟಕ್ಕೆ ಕಟ್ಕೊಂಡು ಬರ್ಬೋದು. ಒಂದು ಸಣ್ಣ ಪಿಕ್ನಿಕ್ ಆಗ್ತದೆ ನೋಡಿ, ಭಾಳ ಪೀಸ್ಫುಲ್ ಆದಂತಹ ಪ್ಲೇಸ್. ಈ ಹಾಲಿಡೇಸಲ್ಲಿ ಮಕ್ಕಳಿಗೂ ಕೂಡ ಒಂದು ಡಿಫ್ರೆಂಟ್ ಆದಂತಹ ಅನುಭವ ಸಿಗ್ತೈತಿ. ನಮ್ಮ ಹುಡುಗರು ಕೂಡ ಕೆಲವೊಂದಿಷ್ಟು ಫೋಟೋಸ್ಗಳನ್ನು ತಗೊಂಡಾರ, ಅದನ್ನು ನಾನು ಲಾಸ್ಟಲ್ಲಿ ಹಾಕಿರ್ತೀನಿ, ಕೆಲವೊಂದಿಷ್ಟು ಫೋಟೋಸ್ಗಳನ್ನು ಹಾಕಿರ್ತೀನಿ. ಮತ್ತು ಇದಾದಮೇಲೆ ಸೀದಾ ಬಾಗೇವಾಡಿಗೆ ಹೋದ್ವಿ. ಒಂದು 10 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ಇಲ್ಲ. ಬಾಗೇವಾಡಿಯಿಂದ 10 ಕಿಲೋಮೀಟ್ರ್ ಐತಿ. ಇಂಗ್ಲೇಶ್ವರ ಅಂತ ಊರು ಹಳ್ಳಿ ಬರ್ತೈತಿ, ಬಸವಣ್ಣ ಅವರ ಜನ್ಮಸ್ಥಳ. ಅದ್ರ ಮಿಡಲಲ್ಲಿ ಇಂಗ್ಲೇಶ್ವರ ಗುಡ್ಡ ಬರ್ತೈತಿ. ಬಾಗೇವಾಡಿಗೆ ಹೋದ್ಮೇಲೆ ಸ್ವಲ್ಪ ನಾವು ಪಾನಿಪುರಿ ತಿಂದ್ಕೊಂಡು ಮನೆಗೆ ಹೋದ್ವಿ. ವಿಡಿಯೋದೊಳಗೆ ನೋಡಕತ್ತಿರಬೇಕು, ಮಳೆ ಆಗಿರೋದ್ರಿಂದ ಮತ್ತು ಆ ಕಡೆ ಈ ಕಡೆ ಎಲ್ಲನೂ ಸ್ವಲ್ಪ ಗ್ರೀನ್ರಿ ಇರೋದ್ರಿಂದ ನೇಚರ್ ಭಾಳ ಚಂದ ಅನ್ಸಾಕ್ತಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬಸವಣ್ಣನ ದೇವಸ್ಥಾನ ಮತ್ತು ಸ್ಮಾರಕದ ವಿಡಿಯೋವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಬಸವಣ್ಣನ ದೇವಸ್ಥಾನ ಎದುರಿಗೇ ಒಂದು ಪಾನಿಪುರಿ ಬಂಡಿ ಐತಿ. ಹಿಂದ್ಗಡೆ ಇರೋದೇ ಬಸವಣ್ಣ ಅವರ ದೇವಸ್ಥಾನ, ನಂದಿ ದೇವಸ್ಥಾನ ಐತಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಂದಿ ದೇವಸ್ಥಾನ ಅಥವಾ ಬಸವಣ್ಣನ ದೇವಸ್ಥಾನದ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದೇ ರೀತಿಯಾಗಿ ಸ್ಮಾರಕ ಐತಿ, ಅದನ್ನು ಕೂಡ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಷ್ಟು ಡೇಸ್ ಇರ್ತೀನಿ ಗೊತ್ತಿಲ್ಲ, ಇರೋದರಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.